ಎಲ್ಲರಿಗೂ ನಮಸ್ಕಾರ. ನಾನಿಲ್ಲಿ ತರಕಾರಿಗಳನ್ನು ಬಳಸಿ ಮ್ಯಾಗಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಾನು ಬಳಸ್ತಾ ಇರುವಂತಹ ತರಕಾರಿ ಈರುಳ್ಳಿ, ಹುರುಳಿಕಾಯಿ, ಕ್ಯಾರೆಟು, ಕ್ಯಾಪ್ಸಿಕಮ್ ಹಾಗೂ ಟೊಮ್ಯಾಟೊ. ಈ ರೀತಿ ಕಲರ್ಫುಲ್ಲಾಗಿ ಮ್ಯಾಗಿ ಮಾಡೋದು ಹೇಗೆ ನೋಡೋಣ. ನಾನೀಗ 1 2 3 ಮ್ಯಾಗಿ ಮಸಾಲ ಪೌಡರ್ನ ಬಳಸ್ತಾ ಇದ್ದೀನಿ ಹಾಗೂ 2 ಪ್ಯಾಕೆಟು ಮ್ಯಾಗಿ ತೊಗೊಂಡಿದ್ದೀನಿ. ಈಗ ಒಗ್ಗರಣೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಎಣ್ಣೆ, ಸಾಸಿವೆ ಹಾಗೂ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ಅದಾದ ಮೇಲೆ ನಾವು ಕಟ್ ಮಾಡ್ಕೊಂಡಿರುವಂತಹ ತರಕಾರಿಗಳನ್ನು ಹಾಕ್ಕೊಳ್ಬೇಕು. ಕ್ಯಾರೆಟು, ಕ್ಯಾಪ್ಸಿಕಮ್, ಹುರುಳಿಕಾಯಿ ಹಾಕ್ಕೊಂಡು ಚೆನ್ನಾಗಿ ನಾವು ಬಾಡಿಸ್ಕೊಳ್ಬೇಕು ಈರುಳ್ಳಿ ಜೊತೆ. ಮತ್ತು ತರಕಾರಿಗಳನ್ನು ಬೇಗ ಬಾಡಿಸ್ಕೊಳ್ಬೇಕು ಅಂತಂದರೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಬಾಡಿಸ್ಕೋಬೇಕು. ನಂತರ ಟೊಮ್ಯಾಟೊವನ್ನು ಹಾಕಿ ಕ್ಲೀನಾಗಿ ಎಲ್ಲವನ್ನು ಮಿಕ್ಸ್ ಮಾಡಿಕೊಂಡು ಬಾಡಿಸ್ಕೊಳ್ಬೇಕು. ನಾನಿಲ್ಲಿ 2 ಲೋಟ ನೀರನ್ನು ಕುದಿಸ್ಕೊಂಡಿದ್ದೀನಿ ಮತ್ತು ಕಲ್ಲುಪ್ಪನ್ನು ಬಳಸ್ತಾ ಇದ್ದೀನಿ. ಯಾಕೆ ಅಂತಂದರೆ ನೀರು ಹಾಕಿದಾಗ ಉಪ್ಪು ಕರಗೋಗುತ್ತೆ. ನಂತರ ಕುದಿಸ್ಕೊಂಡಿರೋ ನೀರನ್ನು ತರಕಾರಿಯೊಂದಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಬೇಕು. ಈಗ ನಾನಿಲ್ಲಿ ಮಸಾಲ ಪೌಡರ್ನ ಹಾಕ್ಕೋತಾ ಇದ್ದೀನಿ. 2 ಪ್ಯಾಕೆಟ್ ಮಸಾಲ ಪೌಡರ್ ಮ್ಯಾಗಿ ಜೊತೆ ಬಂದಿರೋದು ಮತ್ತು 1 2 3 ಮ್ಯಾಗಿ ಮಸಾಲ ಪೌಡರ್ ಕೂಡ ಹಾಕ್ಕೋತಿದ್ದೀನಿ. ಯಾಕೆ ಅಂತಂದರೆ ಆ 2 ಪ್ಯಾಕೆಟಲ್ಲಿ ಬಂದಿರೋ ಮಸಾಲ ಸಾಲೋದಿಲ್ಲ. ಇನ್ನಷ್ಟು ರುಚಿಕರವಾಗಿರಬೇಕು ಅಂತಂದರೆ ನಾವು ಸ್ವಲ್ಪ ಮ್ಯಾಗಿ ಪೌಡರ್ ಕೂಡ ಹಾಕ್ಕೊಳ್ಳೇಬೇಕು. ನಂತರ ಚೆನ್ನಾಗಿ ಕುದಿಸ್ಕೊಂಡು ಎಲ್ಲದನ್ನು ಹೀಗೆ ಮಿಕ್ಸ್ ಮಾಡ್ಕೊಳ್ಬೇಕು. ಈ ರೀತಿ ನೀರು ಕುದಿಯುವಾಗಲೇ ನಾವು ಮ್ಯಾಗಿಯನ್ನು ಕೂಡ ಹಾಕ್ಕೊಳ್ಳೋಣ. ನಾನೀಗ ಮ್ಯಾಗಿಯನ್ನು ಕಟ್ ಮಾಡ್ಕೊಂಡಿದ್ದೀನಿ. ಯಾಕೆ ಅಂತಂದರೆ ತರಕಾರಿ ಜೊತೆ ಮಾಡ್ತಿರೋದ್ರಿಂದ ಮ್ಯಾಗಿ ಕೂಡ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಮ್ಯಾಗಿನ ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಹೀಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಎಲ್ಲವನ್ನು ಹೊಂದಿಸ್ಕೋಬೇಕು ಕ್ಲೀನಾಗಿ. ಆವಾಗನೇ ಎಲ್ಲ ಮಸಾಲ ಕೂಡ ಮ್ಯಾಗಿ ಜೊತೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಈ ರೀತಿ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೊಂಡ್ರೆ ನೋಡಿ ಈ ಥರ ಮ್ಯಾಗಿ ಒಂದು ಒಳ್ಳೆ ಟೆಕ್ಸ್ಚರ್ ಆಗಿ ತುಂಬ ಟೇಸ್ಟಿಯಾಗಿ ಕುಕ್ ಆಗುತ್ತೆ. ನೋಡಿ ಈಗ ಮ್ಯಾಗಿ ರೆಡಿಯಾಗಿದೆ. ನಾನು ಫ್ಲೇಮ್ನ ಆಫ್ ಮಾಡ್ಕೊತಾ ಇದ್ದೀನಿ. ಹಾಗೆ ಸರ್ವಿಂಗ್ ಬೌಲ್ಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ನೀವು ತರಕಾರಿಗಳನ್ನು ಬಳಸಿ ಹಾಗೂ ನೀವು ಇದಕ್ಕೆ ಬಟಾಣಿ ಕಾಳುಗಳನ್ನು ಕೂಡ ಬಳಸ್ಕೋಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬಾ ರುಚಿಕರವಾಗಿರುತ್ತೆ. ನೀವು ಕೂಡ ಮನೆಯಲ್ಲಿ ಈ ರೀತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ಸ್ ಮೂಲಕ ತಿಳಿಸಿ.